ಹೌದು, ವಾಣಿಜ್ಯ ನಗರಿ ಚಿಂತಾಮಣಿ ಬೆಚ್ಚಿಬಿದ್ದಿದೆ. ಬೆಳ್ಳಂಬೆಳಗ್ಗೆ ನಡೆದ ಡಬಲ್ ಮರ್ಡರ್ಗೆ ನಾಗರಿಕರು ಭಯಭೀತರಾಗಿದ್ದಾರೆ. ಒಟ್ಟಿನಲ್ಲಿ ಅಕ್ಕ ತಂಗಿಯ ಕೊಲೆ ಚಿಂತಾಮಣಿ ನಗರವನ್ನು ಬೆಚ್ಚಿ ಬೀಳಿಸಿದೆ. ಇಷ್ಟಕ್ಕೂ ನಡೆದಿದ್ದೇನು ಅಂತ ನೋಡೋಣ ಬನ್ನಿ. ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಪತಿಯೊಬ್ಬ ತನ್ನ ಪತ್ನಿ ಹಾಗೂ ನಾದಿನಿಯನ್ನು ಅತ್ಯಂತ ಭೀಕರವಾಗಿ ಕೊಲೆ ಮಾಡಿರುವ ಘಟನೆ ನಗರದ ಜೆಜೆ ಕಾಲೋನಿಯಲ್ಲಿ ಸೋಮವಾರ ಮುಂಜಾನೆ ನಡೆದಿದೆ. ಕೊಲೆ ಮಾಡಿದ ಆರೋಪಿಯನ್ನು ಕೋಲಾರ ಗಲ್ಪೇಟೆಯ ನಿವಾಸಿ ಏಜಾಜ್ ಎಂದು ಗುರುತಿಸಲಾಗಿದೆ. ಘಟನೆಯಲ್ಲಿ ಆರೋಪಿಯ ಪತ್ನಿ 25 ವರ್ಷದ ಶಮಾ ಹಾಗೂ ಆಕೆಯ ತಂಗಿ 18 ವರ್ಷದ ರೇಷ್ಮಾ ದಾರುಣವಾಗಿ ಕೊಲೆಯಾದ ದುರ್ದೈವಿಗಳಾಗಿದ್ದಾರೆ. ಇನ್ನು ಮೃತಳ ತಂದೆ ಸರ್ದಾರ್ ಪಾಷಾ ಮತ್ತು ತಾಯಿ ಕವಿತಾ ಅಂತರ್ಜಾತಿ ವಿವಾಹವಾಗಿದ್ದು ಅವರಿಗೆ 5 ಮಂದಿ ಹೆಣ್ಣು ಮಕ್ಕಳು. ಕೊಲೆಯಾದ ಶಮಾ 2ನೇ ಮಗಳಾದರೆ ರೇಷ್ಮಾ 5ನೇ ಮಗಳಾಗಿದ್ದಳು ಎನ್ನಲಾಗಿದೆ. ಉಳಿದ 3 ಹೆಣ್ಣು ಮಕ್ಕಳಿಗೂ ಮದುವೆಯಾಗಿದೆ ಎಂದು ತಿಳಿದುಬಂದಿದೆ. ಪೊಲೀಸ್ ಮೂಲಗಳ ಪ್ರಕಾರ ಆರೋಪಿ ಏಜಾಜ್ ಹಾಗೂ ಮೃತ ಶಮಾ ದಂಪತಿಗೆ 2 ಗಂಡು ಮಕ್ಕಳು ಹಾಗೂ 1 ಹೆಣ್ಣು ಮಗುವಿದೆ. ಆದರೆ ಕಳೆದ 3 ತಿಂಗಳಿನಿಂದ ದಂಪತಿಗಳ ನಡುವೆ ತೀವ್ರ ಕೌಟುಂಬಿಕ ಕಲಹ ಹಾಗೂ ಗಲಾಟೆಗಳು ನಡೆಯುತ್ತಿದ್ದವು ಎನ್ನಲಾಗಿದೆ. ಇದೇ ಕಲಹ ಮುಂದುವರೆದು ಭಾನುವಾರ ರಾತ್ರಿ ಕೋಲಾರದಿಂದ ಚಿಂತಾಮಣಿಯಲ್ಲಿ ಪತ್ನಿ ಮನೆಗೆ ಬಂದಾಗ ರಾತ್ರಿ ಗಲಾಟೆ ನಡೆದಿದೆ. ಸೋಮವಾರ ಮುಂಜಾನೆ ಮತ್ತೆ ಗಲಾಟೆ ನಡೆದು 6 ಗಂಟೆಯ ಸುಮಾರಿಗೆ ಕಲಹ ವಿಕೋಪಕ್ಕೆ ತಿರುಗಿದೆ. ಯಾವಾಗಲೂ ಗಲಾಟೆ ಇತ್ತು ಅವ್ರದ್ದು. ವಾರದಿಂದ 7 ಸಲ ಎಲ್ಲ ವಿನ್ಸಾಪ್ ಎಲ್ಲ ಆಗೋಗೈತೆ ಸರ್. ಮೊನ್ನೆ ಬಂದಿದ್ದ ಬಾ ಅಂತ, ಅವಳು ಹೋಗಿಲ್ಲ. ಮತ್ತೆ ಇನ್ನೊಂದು ಚಾನ್ಸ್ ಕೊಡು, ನಾವೆಲ್ಲ ಇದ್ದೀವಿ, ಏನೋ ಒಂದು ಇದು ಮಾಡ್ತೀವಿ ಅಂತ ಹೇಳಿದ್ರು. ಅವಳು ನಾನು ಹೋಗಲ್ಲ, ನನಗೆ ಅವನು ಇದು ಕುಡ್ಕೊಂಡು ಏನು ಹಾಕಲ್ಲ, ಮಕ್ಳಿಗೂ ಬಟ್ಟೆನೂ ತಗೊಳ್ಳ, ಕಾಸು ಕೊಡಲ್ಲ, ಕುಡ್ಕೊಂಡು ಬಂದು ಯಾವಾಗಲೂ ಇದು ಮಾಡ್ತಾನೆ, ಅವ್ನು ಚಾಕ್ರಿ ಮಾಡ್ಬೇಕಷ್ಟೇ, ನನಗೆ ಜೀವನ ಇದು ಮಾಡ್ತಾ ಇಲ್ಲ ಅಂತ ಹೇಳಿದ್ರು. ಮೊನ್ನೆ ಮಾತಾಡೋಕ್ಕೆ ಬಂದಿದ್ದಂತೆ. ಬಾ ಅವರೆಲ್ಲ ಏನೋ ಎದಕ್ಕೆ ಇನ್ನೊಂದು ಚಾನ್ಸ್ ನಾನೆಲ್ಲ ಹಾಕ್ಕೊಂಡು ಚೆನ್ನಾಗಿ ನೋಡ್ಕೊಂತೀನಿ ಬಾ ಅಂದ್ರಂತೆ. ಇವಳು ಹೋಗಿಲ್ಲ ಅಂತ ನೆನ್ನೆ ಬಂದು ಹಿಂಗೆ ಮಾಡಿಬಿಟ್ಟಿರೋದು. ಮದುವೆ ಮಾಡಿಂದನೂ ಯಾವಾಗಲೂ ಗಲಾಟೆ. ನಾವು ಅದಕ್ಕೂ ಕೇಳಿ ಒಂದು ಚಾನ್ಸ್ ಅಂತ ಯಾವಾಗಲೂ ಹೋಗಿ ಅವ್ರಿಗೆ ಇದು ಮಾಡಿ ಹೆಂಡ್ತಿನೂ ದೂರ ಮಾಡಬಾರ್ದು ಅಂತ ನಾವು ಚಾನ್ಸ್ ಕೊಟ್ಟು ಹೋಗಿ ಕರ್ಕೊಂಡೋಗಿ ಬಿಟ್ಬಿಟ್ಟು ಬರ್ತಾ ಇದ್ದೆ. ಕೋಲಾರಲ್ಲಿ ಇಲ್ಲಿ ಜಾಸ್ತಿ ಆಗುತ್ತೆ ಕಂಪ್ಲೇಂಟ್, ಕೋಲಾರಲ್ಲಿ ಜಾಸ್ತಿ ಆಗುತ್ತೆ ಕಂಪ್ಲೇಂಟ್. ಮೊನ್ನೆ ಕಂಪ್ಲೇಂಟ್ ಅವರು ಹೇಳಿದ್ರು, ನಂಗೆ ಇದು ಮಾಡಬಾರ್ದಮ್ಮ, ನಾನು ಚಾನ್ಸ್ ತೊಗಿ ನಾವೆಲ್ಲ ಇದು ಮಾಡಿದ್ರೆ ಅವ್ರು ಕೇಳಿಲ್ಲ. ಇಲ್ಲಾಂದ್ರೆ ನಾನು ಎಲ್ಲ ನೋಡ್ತೋಗ್ತೀನಿ, ಇಲ್ಲಾಂದ್ರೆ ಮಕ್ಕಳಿಗೂ ಸಾಯ್ಬಿಡ್ತೀನಿ, ನಾನು ಸಾಯ್ಬಿಡ್ತೀನಿ. ಅವ್ನು ಮಾತ್ರ ಬೇಡ, ಅವನು ಯಾವಾಗಲೂ ನನಗೆ ಚಾಕುನೇ ಎತ್ಕೊತಾನೆ, ಆಗ್ಬಿಡ್ತೀನಿ ಅಂತಾನೆ ಅಂತ ಹೇಳ್ತಾ ಇದ್ರು ಸರ್. ಆ ಮಕ್ಕಳು ಹಂಗೆ ಹೇಳ್ತಾ ಇದ್ರು, ನಂಗೆ ಅಪ್ಪ ಬೇಡ ಅಂತ ಹೇಳ್ತಾ ಇದ್ರು. ಫ್ರೆಂಡ್ಸ್ಗೆ ಹೇಳ್ತಾ ಇದ್ರಂತೆ, ನಿಮ್ಮ ಮಕ್ಕಳಿಗೆಲ್ಲ ಆಗ್ಬಿಡ್ತೀನಿ, ಅವ್ರು ಇದ್ದಾರೆ ಅಲ್ಲ ಅಂತ ನೀನು ಇದು ಮಾಡ್ತಾ ಇರೋದು, ಅವರು ಬೇಡ ನೀವು ಇದು ಬೇಡ, ಆಗ್ಬಿಟ್ಟು ನಾನೇ ಜೈಲು ಕೊಡ್ತೀನಿ ಅಂತ ಅವ್ನು ಹೇಳ್ತಾ ಇದ್ದ. ಕೋಪೋದ್ರಿಕ್ತನಾದ ಏಜಾಜ್ ಪತ್ನಿ ಶಮಾ ಹಾಗೂ ನಾದಿನಿ ರೇಷ್ಮಾ ಇಬ್ಬರನ್ನು ಭೀಕರವಾಗಿ ಹತ್ಯೆ ಮಾಡಿ ಕೋಲಾರಕ್ಕೆ ಮಕ್ಕಳ ಸಮೇತ ಪರಾರಿಯಾಗಿದ್ದಾನೆ. ಡಬಲ್ ಮರ್ಡರ್ ಮಾಡಿ ಸ್ಥಳದಿಂದ ಕೋಲಾರಕ್ಕೆ ತನ್ನ 3 ಮಕ್ಕಳ ಜೊತೆ ಪರಾರಿಯಾದ ಆರೋಪಿ ಏಜಾಜ್ 3 ಮಕ್ಕಳನ್ನು ತನ್ನ ಮನೆಯಲ್ಲಿ ಬಿಟ್ಟು ಕೋಲಾರದ ಗಲ್ಪೇಟೆ ಠಾಣೆಗೆ ಶರಣಾಗಿ ಕೊಲೆ ಮಾಡಿ ಬಂದಿರುವ ವಿಷಯ ತಿಳಿಸಿದ್ದಾನೆ. ಕೋಲಾರ ಪೊಲೀಸರು, ಚಿಂತಾಮಣಿ ನಗರ ಠಾಣೆಯ ಪೊಲೀಸರು ಕ್ಷಿಪ್ರ ಕಾರ್ಯಾಚರಣೆ ನಡೆಸಿ ಆರೋಪಿಯನ್ನು ತಮ್ಮ ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ವಿಷಯ ತಿಳಿಯುತ್ತಿದ್ದಂತೆ ಘಟನಾ ಸ್ಥಳಕ್ಕೆ ಎಸ್ಪಿ ಕುಶಾಲ್ ಚೌಕ್ಸೆ, ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಜಗನ್ನಾಥ ರೈ, ಚಿಂತಾಮಣಿ ಪ್ರಭಾರಿ ಡಿವೈಎಸ್ಪಿ ಪ್ರಕಾಶ್, ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ವಿಜಯಕುಮಾರ್, ಗ್ರಾಮಾಂತರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಶಿವರಾಜ್, ಕೆಂಚರ್ಲಹಳ್ಳಿ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ನಾರಾಯಣಸ್ವಾಮಿ, ಶಿಡ್ಲಘಟ್ಟ ಪೊಲೀಸ್ ಇನ್ಸ್ಪೆಕ್ಟರ್ ಆನಂದ್, ಕೆಂಚರ್ಲಹಳ್ಳಿ ಪಿಎಸ್ಐ ಶ್ಯಾಮಲಾ, ನಗರ ಠಾಣೆಯ ಪಿಎಸ್ಐ ರಮೇಶ್ ಮತ್ತಿತರರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇವತ್ತು ನಡೆದಿರೋ ಘಟನೆ ಏನಂತ ಹೇಳಿದ್ರೆ, ಶಮಾ ಮತ್ತು ರೇಷ್ಮಾವನ್ನು ಏಜಾಜ್ ಖಾನ್ ಅನ್ನೋವನ್ನು ಕೊಲೆ ಮಾಡೋದು ಅಂತ ಗೊತ್ತಾಗಿದೆ. ನಾವು ಬೆಳಗ್ಗೆ ಫೋನ್ ಮಾಡಿದ್ವಿ, ಮಗುಗೆ ರೆಗ್ಯುಲರ್ ಮಾತಾಡೋಕ್ಕೆ 8:30 ಕಾಲ್ ಮಾಡ್ತಾರೆ, ಎದ್ದೊಳಿದಾರೆ ಮಕ್ಕಳು ಸೇರಿಸಿದಾರೆ ಅಂತ. ಆ ಕಣ್ಣಿಗೆ ಕಾಲ್ ಮಾಡೋವಾಗ ಕಾಲನ್ನು ಮಗು ರಿಸೀವ್ ಮಾಡಿಲ್ಲ. 2 ಮಕ್ಕಳು ಫೋನ್ ರಿಸೀವ್ ಮಾಡಿದ್ದಕ್ಕೆ ಅಕ್ಕಪಕ್ಕವ್ರಿಗೆ ನಾವು ಇನ್ಫಾರ್ಮ್ ಮಾಡಿದ್ರೆ ಅವ್ರು ಬಂದು ಹೇಳಿದ್ರು ಈ ಥರ ಆಗಿದೆ, ಬೆಳಗಿನ ಜಾವರನ್ನು ಮಕ್ಕಳು ಕರ್ಕೊಂಡು ಹೋಗೋಣ ಅಂತ ಗೊತ್ತಾಗಿದೆ. ಏಜಾಜ್ ಖಾನ್ ಅನ್ನೋನು ಮಕ್ಕಳನ್ನು, ನನ್ನ ನಾದಿನಿ 2 ನಾದಿಗಳನ್ನು ಶಮಾ ಮತ್ತು ರೇಷ್ಮಾ ಅವಳಿನ ಕೊತ್ತನ್ನು ಕೊಯ್ದು ಅವನ ಮಕ್ಕಳನ್ನು ಕರ್ಕೊಂಡು ಹೋಗಿ ಕೋಲಾರಲ್ಲಿ ಸರೆಂಡರ್ ಆಗೋಣ ಅಂತ ಗೊತ್ತಾಗಿದೆ. ಯಾವ ಕಾರಣಕ್ಕೆ ಗಲಾಟೆ ನಡೆದಿತ್ತು ಅಂತ ಏನಾದ್ರು ಗೊತ್ತಾ? ಮದುವೆ ಮಾಡಿ ನಾನು ಅದೇ ಕಿರುಕುಳ, ಹಣಕಾಸಕ್ಕಾಗಲಿ ಕಿರುಕುಳ ಆಗಲಿ, ಮಂಟಿ ಮಕ್ಕಳು ಚೆನ್ನಾಗಿ ಸಾಕ್ತಾ ಇರಲಿಲ್ಲ. ಆ ಕಣ್ಣಕ್ಕೆ ಯಾವಾಗೂ ನಡೀತಾ ಇದ್ದಿದೆ ಗಲಾಟೆಗೆ. ನಾವು ಅದನ್ನು ಎಲ್ಲವನ್ನು ತಾಳ್ಮೆ ಮಾಡ್ಕೊಂಡು ಇಜ್ಜು ಸಹಿಸ್ಕೊಂಡು ಹೋಗ್ತಾ ಇದ್ವಿ. ಅವ್ರ ತಾಯಿ ತೀರ್ಕೊಂಡು ಒಂದು 6 ತಿಂಗಳಾಯಿತು. 6 ತಿಂಗಳಿಂದ ಕಿರುಕುಳ ಜಾಸ್ತಿ ಆಯಿತು. ಕಿರುಕುಳ ಜಾಸ್ತಿ ಆದ ಮೇಲೆ ಆ ಮಗು ಏನು ಮಾಡಿತ್ತು, ಒಂದು 2 ತಿಂಗಳಿಂದ ಜಗಳ ಮಾಡ್ಕೊಂಡು ಬಂದು ನಮ್ಮ ಮನೇಲಿ ಸೇರಿತ್ತು. ಅವ್ರ ತಾಯಿ ಮನೇಲಿ ಬಂದಿತ್ತು.
ಅರ್ಥ ಆಯ್ತಾ. ರೇಷ್ಮಾ ಅನ್ನೋ ಮಗು ನಮ್ಮ ಮನೇಲಿ ಇದ್ದಿದ್ದು. ಆ ಮಗುಗೆ ನಾವೇನು ಮಾಡಿದ್ರೆ, ಈಗ ಒಂಟಿ ಮಗು ಇದೆ ಅಂತೇಳಿ ಇಬ್ಬರನ್ನು ಸೇರಿಸಿ ಒಂದೇ ಗೂಡಲ್ಲಿ ಇಕ್ಕಿ 2 ತಿಂಗಳಿಂದ ಆ ಮಕ್ಕಳನ್ನು ನಾವು ನೋಡ್ತಾ ಇದ್ರಿ. ಮೊನ್ನೆಯಿಂದ ಬಂದು ಮಾತಾಡ್ಸ್ಕೊಂಡು ಹೋಗಿದ್ರು. ದೊಡ್ಡವರೆಲ್ಲ ನಾವು ಸೇರಿ ನ್ಯಾಯ ಮಾಡಬೇಕು ಅಂತ ಹೇಳಿ ಮನೆಯನ್ನು ಸೇರಿಸಬೇಕು ಅಂತ ತೀರ್ಮಾನದಲ್ಲಿ ತಗೊಂಡಾಗ ಮುಂಚೆನೆ ಅವನೇನು ಮಾಡ್ದ, ಈ ತರ ಬಂದು ಕಿರುಕುಳ. ಇನ್ನು ಚಿಕ್ಕಬಳ್ಳಾಪುರದಿಂದ ಬೆರಳಚ್ಚು ತಜ್ಞರು ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಘಟನೆಗೆ ಸಂಬಂಧಿಸಿ ಚಿಂತಾಮಣಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಮುಂದಿನ ತನಿಖೆ ಪ್ರಗತಿಯಲ್ಲಿದೆ. ಒಂದೇ ಮನೆಯಲ್ಲಿ